ಗೈಸ್, ನಾನು ಇವಾಗ ತಲೆಗೆ ಹಳ್ಳೆಣ್ಣೆ ಹಾಕೊತಾ ಇದ್ದೀನಿ. ಯಪ್ಪ, ನಾನು ಇವತ್ತೇ ಹಾಕೊತಾ ಇರೋದು. ತುಂಬ ದಿನ ಆಗಿತ್ತು ಹಾಕ್ಕೊಂಡು. ಇವತ್ತು ಸ್ವಲ್ಪ ಹಾಕೊಳ್ಳೋಣ ಅಂತ ಹೇಳಿ ನಮ್ಮ ಅಜ್ಜಿ ಹಾಕೋ ಅಂತ ಇದ್ರು. ಹಳ್ಳೆಣ್ಣೆ ತಲೆಗೆ ನೆತ್ತಿಗೆ ಹಾಕ್ಕೋಬೇಕು ಇವಾಗ ಅಂತ ಹೇಳ್ತಾ ಇದ್ರು. ಹಾಗಾಗಿ ಹಾಕೊತಾ ಇದ್ದೀನಿ. ಮತ್ತು ಫುಲ್ಲು ಆಮೇಲೆ ಕೊಬ್ಬರಿ ಎಣ್ಣೆ ಬೇರೆ, ಫುಲ್ ತಲೆಗೆಲ್ಲ ಕೊಬ್ಬರಿ ಎಣ್ಣೆ ಹಾಕೊತೀನಿ. ಫುಲ್ಲು ನೆತ್ತಿಗೆ ಇದನ್ನು ಹಾಕೋಬೋದು, ಬಟ್ ತುಂಬ ಜಿಡ್ಡಿರುತ್ತೆ ಅಂತ ನಾನು ಹಾಕೊತಾ ಇಲ್ಲ ಅಷ್ಟೇ. ಬಟ್ ಎಲ್ರಿಗೂ ರೆಕಮೆಂಡ್ ಮಾಡಿದ್ರೆ ಹಾಕೊಳ್ಳಿ ಅಂತಲೇ ಹೇಳೋದು ಒಳ್ಳೆಯದು. ಹೋಪ್ ವಾಯ್ಸ್ ಕೇಳಿಸ್ತಿದೆ ಅನ್ಕೊತೀನಿ. ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನನಗೆ ಮೈಕ್ ಯೂಸ್ ಮಾಡೋದಕ್ಕೆ ಬರಲ್ಲ. ಆ್ಯಂಡ್ ಅದ್ರ ಬಗ್ಗೆ ನಂಗೆ ಐಡಿಯಾನೂ ಇಲ್ಲ. ಎಲ್ಲಿ ತಗೊಳ್ಳೋದು ಮತ್ತು ಇನ್ವೆಸ್ಟ್ ಮಾಡಬಹುದು, ಬಟ್ ಅದನ್ನ ಯೂಸ್ ಮಾಡೋದೇ ನನಗೆ ಗೊತ್ತಿಲ್ವಲ್ಲ. ಸೊ ಹಾಗಾಗಿ ನಾನು ಅದ್ರ ಬಗ್ಗೆ ಇನ್ನೂ ಪ್ಲಾನ್ ಮಾಡಿಲ್ಲ. ಈಗ ದೂರ ಇಟ್ಟಿದ್ದೀನಲ್ಲ, ಫೋನು ಡಿಸ್ಟೆನ್ಸಲ್ಲಿದೆ. ಹಾಗಾಗಿ ನಾನು ಮೈಕ್ ನಾರ್ಮಲಾಗಿ ಮೈಕ್ ಅಂತೀನಿ ನೋಡಿ, ಬ್ಲೂಟೂತ್ ಯೂಸ್ ಮಾಡ್ತಾ ಇದ್ದೀನಿ. ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತೀವಲ್ಲ ಅದನ್ನೇ. ಓಕೆನಾ? ನೆತ್ತಿಗೆ ಈಗ ಹಳ್ಳೆಣ್ಣೆ ಹಾಕ್ಕೊಂಡು ಸ್ವಲ್ಪ ಅವಾಗಲೇ ಉಜ್ಜಿದ್ದೀನಿ. ನೆತ್ತಿ ಸಾಕು ಅಂದ್ಕೊತೀನಿ. ಸ್ವಲ್ಪ ಕೋಕೋನಟ್ ಆಯಿಲ್ ಹಾಕ್ಕೊತೀನಿ. ಮತ್ತು ಯಾವಾಗಲೂ ಹೇಳ್ತಾರೆ ಇವಾಗ ಈ ಟೈಮಲ್ಲಿ ತಲೆ ಡ್ರೈ ಬಿಡಬೇಡ, ಹಾಕೊತಾ ಇರೋ ಎಣ್ಣೆ ಚೆನ್ನಾಗಿ ಅಂತ. ನಾನು ಯೂಶ್ವಲಿ ಅಂದರೆ ಎಣ್ಣೆ ನಾವು ಯೂಸ್ ಮಾಡಲ್ವಲ್ಲ, ಮಾಡ್ತಿರ್ಲಿಲ್ಲ. ಹೆಂಗಂದ್ರೆ ಒಂದೊಂದ್ಸಲಿ ಏನಾದರೂ ಮಾತಾಡಬೇಕಾದ್ರೆ ರಾಂಗ್ ಆಗಿಬಿಡುತ್ತಾ ಅಂತ ಹಿಡ್ದು ಮಾತಾಡ್ತೀವಿ. ಇನ್ನು ಹಿಂಗೆ ಮಾತಾಡೋದು ಅನ್ನೋದ್ರ ಬಗ್ಗೆ ಅಷ್ಟಾಗಿ ಐಡಿಯಾನೂ ಇರಲ್ಲ ನಮಗೆ. ನಾನು ಮತ್ತೆ ಮೈಕ್ ಏನಾದರೂ ತೊಗೊಂಡ್ರೆ ಅಟ್ಲೀಸ್ಟ್ 1000 ಸಬ್ಸ್ಕ್ರೈಬರ್ ಆದರೆ, ಮತ್ತು ವಾಚ್ ಅವರ್ಸ್ ಎಲ್ಲ ಏನೋ ಕಂಪ್ಲೀಟ್ ಆಗಬೇಕು ಅಂತಾರಲ್ವ, ಅದೆಲ್ಲ ಕಂಪ್ಲೀಟ್ ಆದರೆ ಖಂಡಿತ ತೊಗೊತೀನಿ ನಾನು. ಆವಾಗ ನನಗೂ ಕೂಡ ಇನ್ಸ್ಪಿರೇಷನ್ ಆಗುತ್ತೆ ಮತ್ತು ಖುಷಿ ಇರುತ್ತೆ. ಪರವಾಗಿಲ್ಲ, ಈ ಥರ ಎಲ್ಲ ನಾವು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಆ ಥರ ಸಪೋರ್ಟ್ ನೀವೇನಾದರೂ ಮಾಡಿದ್ರೆ ನಾನು ಖಂಡಿತ ಅವಾಗ ತೊಗೊತೀನಿ. ಮತ್ತು ಏನು ಹೇಳೋದು ಅಂದರೆ ಇವತ್ತು ಈ ಥರ ಮತ್ತು ನನಗೆ ಇವಾಗ ಈ ಮಂತು ಅಂದರೆ ಫೆಬ್ರವರಿ ಅಲ್ವಾ, ಇವಾಗ ಈ ಮಂತೆ ನನಗೆ ಡೇಟ್ ಕೊಟ್ಟಿರೋದು. ನೀವು ಆಶೀರ್ವಾದ ಇರಲಿ ನನಗೆ, ನನ್ನ ಮೇಲೆ ಆ್ಯಂಡ್ ನನ್ನ ಮಗು ಮೇಲೆ. ಆದಷ್ಟು ನಾರ್ಮಲಾಗಿ ನಾನು ಯಾವ ರೀತಿ ಇರಬೇಕು ಅಂತ ಇದ್ದೀನಿ. ಪಾಪ ಬೇರೆಯವ್ರನ್ನೆಲ್ಲ ಕಂಪೇರಿಟಿವ್ ಮಾಡ್ತೀವಲ್ವ, ತುಂಬ ಮಕ್ಕಳುಗಳು 1+2 ಮಾಡ್ಕೊಳ್ತಾರಲ್ವ, 1 ಆದಮೇಲೆ ನೆಕ್ಸ್ಟ್ ಹೆಂಗೆ ಅನ್ನೋ ಥರ. ನನಗೆ ಆ ಥರ ಭಯ ಆಗ್ಬಿಟ್ಟಿದೆ. ಯಾಕಂದರೆ ಅಷ್ಟು ಟಯರ್ಡು. ನನಗೆ ಊಟ ಮಾಡೋದಕ್ಕೆ ಆಗ್ತಾಯಿಲ್ಲ. ಒಂಥರ ನನಗೇನೋ ಒಂದು ಹಣ್ಣು ಸೇರ್ತಾ ಇಲ್ಲ ತಿನ್ನೋದಕ್ಕೆ. ತುಂಬ ಟಯರ್ಡಲ್ಲಿ ಇರ್ತೀನಿ. ಅಂದರೆ ಚೆನ್ನಾಗೇ ಇರ್ತೀನಿ, ಬೆಳಗ್ಗೆಯಿಂದ ಸಂಜೆವರೆಗೂ ನಾರ್ಮಲಾಗೇ ಇರ್ತೀನಿ. ಸಂಜೆ ಆಗ್ತಿದ್ದಂಗೆ ವಾಮಿಟ್ ಆಗೋದು. ಈಗ 2 ಡೇಸಿಂದ ಆಗ್ತಾ ಇರೋದು ನನಗೀಗ. ಮೊದಲು ವೀಕ್ಲಿ ಒನ್ಸ್ ಈ ಥರ ಕೌಂಟ್ ಆಗ್ತಿತ್ತು, ಬಟ್ ಇವಾಗ ನನಗೆ ಹಿಂಗಾಗ್ತಾ ಇದೆ. ನನಗೆ ಗೊತ್ತಾಗ್ತಿಲ್ಲ, ಬಟ್ ಅದೇ ಇದಕ್ಕೆ ಸೊ ಕಂಟಿನ್ಯೂ ಮಾಡ್ತೀನಿ ವಿಡಿಯೋ. ಸೊ ಹಿಂಗಾಗಿದೆ ನನ್ನ ಪರಿಸ್ಥಿತಿ. ನನಗೆ ಭಯ ಆಗ್ಬಿಟ್ಟಿದೆ, ಏನಪ್ಪ ಅನ್ನೋ ಥರ. ಯಾಕಂದರೆ ಊಟ ಸೇರಲ್ಲ, ಇಷ್ಟ ಆಗಿ ತಿನ್ನೋಕ್ಕಾಗ್ತಾಯಿಲ್ಲ. ಮತ್ತು ನನಗೇನು ಏನಾದರೂ ನೋಡಿದ್ರೆ ನನಗೇನು ತಿನ್ನಬೇಕು ಅಂತ ಏನು ಅನ್ನಿಸ್ತಾನೂ ಇಲ್ಲ. ಹಂಗಾಗ್ಬಿಟ್ಟಿದ್ದೀನಿ ನನ್ನ ಪರಿಸ್ಥಿತಿ. ಇವತ್ತೊಂಥರ ತಿಂದರೆ ಮತ್ತೆ ನಾಳೆ ಬಟ್ ಎಲ್ಲ ಚೆನ್ನಾಗಿರೋದೇ ಇರಬೇಕು. ವೆಜ್ ಆಗಿದ್ದರೆ ಓಕೆ, ಅಟ್ಲೀಸ್ಟ್ ತಿಂತಿದ್ದೀನಿ. ನಾನ್ ವೆಜ್ ಕತೆ ಅಂತೂ ತಿನ್ನಬೇಕು ಅಂತ ಇವಾಗ ಅನ್ನಿಸ್ತಾ ಇದೆ. ಬಟ್ ವಾಮಿಟ್ ಆಗೋ ಚಾನ್ಸಸ್ ಇರೋದ್ರಿಂದ ನಾನು ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದೀನಿ, ಏನು ತಿಂತಾ ಇಲ್ಲ. ಸುಮ್ಮನೆ ವಾಮಿಟ್ ಮಾಡಿಬಿಟ್ಟು ತುಂಬ ಸುಸ್ತು ಪಡ್ತಿದ್ದೀನಿ. ಹಂಗಾಗಿ ನಾನು ಬೇಡಪ್ಪ, ಬೇಡ ಇದ್ರ ಸವಾಸ ಅಂತ ಹೇಳಿ ನಾನು ಕೆಲವು ಐಟಮ್ಸ್ನ ತಿಂತಾ ಇಲ್ಲ. ಖಾರ ಐಟಮ್ಸು ಇಂಥದ್ದು ಯಾವುದೂ ತಿಂತಾ ಇಲ್ಲ. ಉಪ್ಪು ಖಾರ ಆಲ್ಮೋಸ್ಟ್ ಕಡಿಮೆ ಮಾಡಿಬಿಟ್ಟಿದ್ದೀನಿ. ಇದೆಲ್ಲ ನೆನೆಸ್ಕೊಂಡ್ರೆ ಅದೇನೆ, ಇನ್ನು ನಮಗಿನ್ನ ಮಕ್ಕಳು ಎತ್ತಿರ್ತಾರಲ್ವ, ಪಾಪ ಏನೂ ಅಂತ ಇಲ್ಲ ನಾನು ಅವರಿಗೆ. ಸ್ಟ್ರಾಂಗ್, ಅವರೆಲ್ಲ ಸ್ಟ್ರಾಂಗ್ ಅನ್ನೋದಕ್ಕಿಂತ ದೇವ್ರು ಚೆನ್ನಾಗಿಟ್ಟಿರಲಿ ಅನ್ನೋಣ.
ಹಂಗೆ ಅದೇ ಆ ಥರ ನೆನೆಸ್ಕೊತೀವಿ ನಾವು ಪಾಪ ಹೆಂಗು ಅಂತ ಅಂದರೆ. ಸೊ ಈ ಮಂತ್ ನನಗೆ ಡೇಟ್ ಕೊಟ್ಟಿದ್ದಾರೆ, ಮಾರ್ಚ್ವರೆಗೂ ಕೊಟ್ಟಿದ್ರು, ಬಟ್ ಸ್ಕ್ಯಾನಿಂಗಲ್ಲಿ. ಬಟ್ ಅದು ಕೌಂಟ್ ಆಗಲ್ಲ ಅಂತ ಮೊನ್ನೆ ನನಗೆ ಸ್ಯಾಟರ್ಡೆ ಏನೋ ಒಂಥರ ಅನ್ನಿಸ್ತಾ ಇತ್ತು, ನನಗೆ ತುಂಬ ಟಯರ್ಡ್ ಆಗ್ತಾ ಇತ್ತು, ವಾಮಿಟ್ ಎಲ್ಲ ಆಯಿತು ಅಂದ್ಬಿಟ್ಟು. ವಾಮಿಟ್ ಏನಾರು ಆದರೆ ಬರಬೇಕು ಅಂತ ಇನ್ಫಾರ್ಮ್ ಮಾಡಿದರು. ಸೊ ಹಾಗಾಗಿ ವಾಮಿಟ್ ಆಯಿತು. ಮತ್ತು ಇನ್ನೊಂದು ನನಗೆ ಸ್ಯಾಟರ್ಡೆ ಹೋಗಿದ್ದು, ಮೂಮೆಂಟ್ಸ್ ಕಮ್ಮಿ ಇದೆ ಅಂತ ಹೋಗಿದ್ದು. ಸೊ ಅದಕ್ಕೆ ನನಗೆ ಅವ್ರು ಕ್ಲಾರಿಫಿಕೇಶನ್ ಕೊಡ್ಲಾ ಬೇಡವಾ ಅಂತ ನಿಮಗೆ ಗೊತ್ತಿರ್ತಿಲ್ಲ. ಅವ್ರು ಹೇಳ್ತೀನಿ. ಬಟ್ ಏನಂತ ಹೇಳಿದ್ರು ಅಂದರೆ, ನೀವು ಬಂದಿದ್ದು ಒಳ್ಳೇದೇ ಆಯಿತು, ಮಗು ಮೂಮೆಂಟ್ಸ್ ನೋಡಿ ಇವಾಗ ಅದು NNC ಸ್ಕ್ಯಾನ್ ಅಂತ ಮಾಡ್ತಾರೆ. ಆ ಸ್ಕ್ಯಾನ್ ಆದಮೇಲೆ ನನಗೆ ಅಂದರೆ ಮೋಸ್ಟ್ಲಿ ನಾನು ಅಬ್ಸರ್ವ್ ಮಾಡಿರಲಿಲ್ವಾ ಏನು ಅಂತ ನನಗೂ ಗೊತ್ತಿಲ್ಲ, ಅದಾದಮೇಲೆ ಚೆನ್ನಾಗೇ ಆಗ್ತಾಯಿತ್ತು. ಸೊ ಇಷ್ಟು ಮೂಮೆಂಟ್ ಪರ್ ಡೇಗೆ 10 ಇಷ್ಟು ಅಟ್ಲೀಸ್ಟ್ ಆಗಬೇಕು, ಆದರೆ ಒಳ್ಳೆಯದು, ಈ ಅಷ್ಟಾದ್ರೂ ಅಂತ ಹೇಳಿದರು. ನಾನು ಅದನ್ನು ಬೇರೆ ಥರ ಅರ್ಥ ಮಾಡಿಕೊಂಡೆ. ಅಂದರೆ ಅಷ್ಟಾಗಿಲ್ಲದೆ ಹೋದರೆ ಏನೋ ಅಲ್ವಾ, ನಮಗೆ ಫಸ್ಟ್ ಬೇಬಿ ಭಯ ಅಲ್ವಾ. ಸೊ ಹೀಗೆಲ್ಲ ಅಂದ್ಕೊಂಡೆ ನಾನು. ಸೊ ಬೆಟರ್ ಅವರು ಒಂದು ಧೈರ್ಯ ಕೊಟ್ಟರು ನನಗೆ, ನೀವು ಬಂದಿದ್ದು ಒಳ್ಳೇದಾಯಿತು, ನೋಡ್ಕೊಳ್ಳಿ, ನಿಮಗೆ ಆ ಥರ ಭಯ ಇರಲ್ಲ ನೆಕ್ಸ್ಟ್ ಡೇಗೂ ಕೂಡ. ಯಾಕಂದರೆ ಇವತ್ತು ಬಂದಂಗೆ ನೆಕ್ಸ್ಟ್ ಡೇ ಅನ್ನೋನು ಎದ್ರುಕೊಂಡು ಬರ್ತೀರಾ, ಬನ್ನಿ ಹಾಸ್ಪಿಟಲ್ಗೆ, ಬಟ್ ಎದ್ರುಕೊಂತೀರ ಅಲ್ವಾ, ಅದಿರಲ್ಲ. ನಿಮ್ಗೆ ಇವಾಗ ಕನ್ಫರ್ಮ್ ಆಯ್ತಲ್ವ ಅಂತ ಕೂಲಾಗಿ ಅವರು ಕೂಡ ಮಾತಾಡಿಸಿ ಸಮಾಧಾನ ಮಾಡಿ ಅವರು ಕೂಡ ಕಳಿಸ್ಕೊಟ್ರು. ಸೊ ಅದೆಲ್ಲ ನನಗೆ ಖುಷಿ ಇದೆ ಇವಾಗ. ಮತ್ತು ಅದರಿಂದ ಆವತ್ತು ನಾನು ಎಲ್ಲ ಡೇಟೆಲ್ಲ ಆವತ್ತು ಕೇಳಿಕೊಂಡೆ, ಲಾಸ್ಟ್ ಸ್ಯಾಟರ್ಡೆ ಏನೇನು ಡೀಟೇಲ್ಸು ಅಂತ ಕೇಳಿದಾಗ ಅವರು ನನಗೆ ನಾನು ಯಾವಾಗ ಬರಬೇಕು, ನೆಕ್ಸ್ಟ್ ಮಂತ್ ಡೇಟ್ ಇದೆಯಲ್ಲ ಮಾರ್ಚ್ಗೆ, ಸೊ ಮಾರ್ಚಿಗೆ ಬರಬೇಕಾ ಅಥವಾ ಫೆಬ್ರವರಿ ಇವಾಗ ಬರಬೇಕಾ ಅಂತ ಕೇಳೋದಕ್ಕೆ, ನೀವು ಫೆಬ್ರವರಿ ಇದೇ ದಿನನೇ ಬಂದು ಅಡ್ಮಿಷನ್ ಆಗಿ ಅಂತ ಹೇಳಿದ್ದಾರೆ. ಸೊ ಅವತ್ತು ಇನ್ ಕೇಸ್ ಏನಾದರೂ ಅದೇನಂತ ಹೇಳ್ತಾರೆ ಪೇಯ್ನು, ಆ ಡೇಟ್ ಒಳಗಡೆ ಏನಾದರೂ ಪೇಯ್ನ್ ಬರಲಿಲ್ಲ ಅಂದರೆ ನಾವೇ ಹೋಗಿ ಅಡ್ಮಿಷನ್ ಆಗೋದು. ಇನ್ ಕೇಸ್ ಏನಾದರೂ ಅದಕ್ಕೂ ಮುಂಚೆನೇ ಏನಾದರೂ ನಮಗೆ ಪೇಯ್ನ್ ಬಂತು ಅಂದರೆ ಅವ್ರು ಹೇಳಿದ್ದೇನೆಂದರೆ ಎಲ್ಲರಿಗೂ ಪೇಯ್ನ್ ಬರುತ್ತೆ ಅಂತ ನಾವು ಕನ್ಫರ್ಮ್ ಆಗಿ ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ಬಂದು ನೀವು ನಮ್ಮ ಡೇಟ್ ಪ್ರಕಾರ ನೀವು ಅಡ್ಮಿಟ್ ಆಗಲೇಬೇಕು ಅಂತ ಹೇಳಿದ್ದಾರೆ. ಸೊ ಅದು ಓಕೆ. ಹೀಗಿದೆ ಮಾಹಿತಿ. ನನ್ನ ಮಾಹಿತಿ ಬಗ್ಗೆ ನನಗೂ ಕೂಡ ಮಾತಾಡೋದಕ್ಕೆ ಅಷ್ಟು ರೆಸ್ಪಾನ್ಸ್ ಇಲ್ಲದೆ ಇರೋ ಕಾರಣದಿಂದ ಧೈರ್ಯ ಇರಲ್ಲ. ಏನಾದರೂ ರೆಸ್ಪಾನ್ಸ್ ನೀವು ಕೂಡ ಕಮೆಂಟ್ ಆಗ್ತಾ ಇದ್ದರೆ ಅಟ್ಲೀಸ್ಟ್ ಓಕೆ ಪರವಾಗಿಲ್ಲ, ನನ್ನ ವೀಡಿಯೋಸ್ ನೋಡ್ತಿದ್ದಾರೆ ಅನ್ನೋ ಒಂದು ಧೈರ್ಯದ ಮೇಲಾದ್ರೂ ನಾನು ನೆಕ್ಸ್ಟ್ ವೀಡಿಯೋ ಕೂಡ ಮಾಡ್ಬೋದು. ಬೇಕು ಅಂದರೆ ನಾನು ಹಾಸ್ಪಿಟಲ್ಗೆ ಹೋಗ್ತೀನಿ, ಈ ವಿಡಿಯೋ ಯಾವ ಥರ ವ್ಯೂಸ್ ಬಂತು ಅಂತ ನೋಡಿಕೊಂಡು ನಾನು ಹಾಸ್ಪಿಟಲ್ ಬಗ್ಗೆ ಆಗಲಿ ರಿಪೋರ್ಟ್ ಬಗ್ಗೆ ಆಗಲಿ ತುಂಬ ಇದೆ ನನಗೂ ಮೈಂಡಲ್ಲಿ, ಈ ಥರ ಮಾಡಬೇಕು ಅಂತ. ಮತ್ತು ಏನೇನು ತಿಂತಿದ್ದೆ, ಇವಾಗ ಏನು ತಿಂತಿದ್ದೀನಿ, ಕೆಲವೊಂದೊಂದು ನನಗೂ ಕೂಡ ಈ ಥರ ಎಲ್ಲ ಮಾತಾಡಬೇಕು ನಿಮ್ಗಳ ಜೊತೆ ಅಂತ ಇದೆ. ಅದೆಲ್ಲ ಕಂಟಿನ್ಯೂ ಮಾಡ್ತೀನಿ. ಬಟ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ, ಓಕೆನಾ? ಓಕೆ ಗೈಸ್, ಬಾಯ್. ನಮ್ಮ ಹಸ್ಬೆಂಡ್ ಬಂದರು ಇವಾಗ ತಾನೆ. ಓಕೆ, ಬಾಯ್. ಹಲೋ ಅಮ್ಮ, ಹಾಯ್ ಮಾಡಮ್ಮ. ಹಾಯ್. ಸೊ ವಿಡಿಯೋ ಕಂಟಿನ್ಯೂ ಮಾಡೋಣ. ಏನು ತಿಂತಾ ಇದೆ ಹೇಳು. ಒಳ್ಳೇದಲ್ಲೇ ನಿನ್ನ ವಾಯ್ಸ್ ಅವ್ರಿಗೆ ಏನು ಕೇಳಿಸಲ್ಲ ಬಿಡು. ನಂಗೂ ತಂದಿದ್ಯಾ ತಾನೇ? ನಂಗೂ ತಂದಿದ್ದಾರೆ. ಟಂಟಣ. ನಮ್ಮ ಅಜ್ಜಿ ಕೊಡಲ್ಲ, ನಿಂಗೆ ಇದು ಕೊಡಲ್ಲ, ಅವ್ರಿಗೆ ಶುಗರ್ ಇದೆ ಅದಕ್ಕೆ. ನನಗೋಸ್ಕರ ಚೆನ್ನಾಗೈತೆ. ಅವ್ವ ಹಾಯ್ ಮಾಡು. ನಮ್ಮ ಅವ್ವನ ಪರಿಚಯ ಮಾಡಿಸ್ತೀನಿ. ಹಾಯ್ ಮಾಡ್ಯಾ? ಬಾಯ್ ಅಂತೆ ನಮ್ಮ ಅವ್ವನ ನೋಡ್ದ. ನಮ್ಮಮ್ಮನೇ ಎಷ್ಟು ಚೆನ್ನಾಗಿ ಹಾಯ್ ಹೇಳುತ್ತೆ. ನಮ್ಮ ಅವ್ವನ್ನ ತೋರಿಸ್ತೀನಿ. ನಮ್ಮಮ್ಮ ಒಂದು ಕತೆನೇ ಹೇಳ್ಬಿಡ್ತೀವತ್ತು ನನಗೆ. ಆ ಕತೆ ಹೇಳ ಇವ್ರಿಗೂ ಅಮ್ಮ. ಬೇಡವಾ? ಕತೆ ಮಾತ್ರ ತುಂಬ ಚೆನ್ನಾಗಿದೆ, ನೋಡೋಣ.